ಹಾಯ್ ಎಲ್ಲರಿಗೂ. ಸ್ಕೂಲ್ ಫಂಕ್ಷನ್ ಭಾಳ ಚಲೋ ಆಗೈತಿ. ನಾ ಮಿಸ್ ಮಾಡಿದೆ ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟಿಗೆ ಅದು ಕ್ಯಾನ್ಸಲ್ ಆಯ್ತು. ಆಮೇಲೆಲ್ಲ ಫೋಟೋಸ್ ಎಲ್ಲ ಖುಷಿ ಆಯ್ತು. ಯಾರೆಲ್ಲ ಈ ಫಂಕ್ಷನ್ ಸಲುವಾಗಿ ಎಫರ್ಟ್ಸ್ ಹಾಕಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು. ಒಂದ್ಸತಿ ಪ್ಲ್ಯಾನ್ ಮಾಡೋಂಥ ಎಲ್ಲರೂ ಮೀಟ್ ಆಗೋಣ. ಸರ್ಗೆಲ್ಲ ಥ್ಯಾಂಕ್ಸ್. ನಾವು ಎಸ್ಪೆಷಲಿ ನಾ ಈ ಪೊಸಿಷನ್ ಹೋಗೋದ್ರಿಂದ ನಮ್ಮ ಟೀಚರ್ಸ್ ಮಾಡಿ ಅವ್ರ ಗೈಡೆನ್ಸಿಂದ ನಾವು ಮುಂದೊಂದು ಏನೋ ಜೀವನದಾಗ ಒಂದು ಒಳ್ಳೆ ಪೊಸಿಷನ್ ಹೋಗೋದೇವೆ ಅಂದ್ರೆ ಅದಕ್ಕೆ ಭಾಳ ಮೇನ್ ಇಂಟಿಗ್ರಲ್ ಅವ್ರು ಆಗ್ತಾರೆ. ಸೊ ಈ ಮೂಲಕ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಎಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ಸ್. ಎಲ್ಲ ಬಂದವರಿಗೆ ಮತ್ತು ಈ ಫಂಕ್ಷನ್ ಆಗಾಕ ಎಲ್ಲಕ್ಕ ಯಾರ್ಯಾರು ಕಾರಣ ಅದಾರ ಎಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ನೋಡೋಣ ಎಲ್ಲ ಒಂದ್ಸರಿ ಮೀಟ್ ಆಗಿ ಇನ್ನೊಂದು ಅಂತ ಸಿಚುವೇಶನ್ ನೋಡ್ಬಲ್ಲಿ ಎಲ್ಲರೂ ಮೀಟ್ ಆಗಿ ಥ್ಯಾಂಕ್ ಯು. ನನ್ನ ಎಲ್ಲ ಸ್ನೇಹಿತರಿಗೂ ನಮಸ್ಕಾರಗಳು. ದಿನಾಂಕ 10/8/2024 ನಡೆದ ಗುರುವಂದನಾ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ, ತುಂಬ ಯಶಸ್ವಿಯಾಗಿ ನಡೆದಿದೆ. ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಯಾವತ್ತೂ ಊಹೆ ಮಾಡಲಿಕ್ಕಿಲ್ಲ ಇಷ್ಟೊಂದು ಜನ ನನ್ನ ಬಾಲ್ಯದ ಸ್ನೇಹಿತರನ್ನು ನಾನು ಭೇಟಿಯಾಗ್ತೀನಿ ಅಂತ ಅಂದ್ಕೊಂಡು 20 ವರ್ಷದ ನಂತರ ನಾನು ಇಷ್ಟೆಲ್ಲ ಸ್ನೇಹಿತರನ್ನು ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಯ್ತು ನನಗೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇವಾಗ ನೀವು ಸ್ನೇಹ ಸಮ್ಮೇಳನಕ್ಕೆ ಬಂದಿದ್ದೀರಿ, ಸೊ ನಿಮ್ಮ ಅಭಿಪ್ರಾಯ ಯಾವ ಥರ ಅಂದರೆ ಯಾವ ಥರ ಫೀಲ್ ಆಗ್ತದೆ? ಇದು ಒಂಥರ ಹೇಳ್ಕೊಳ್ಳೋದಂಥ ಖುಷಿ, ಆನಂದ ಇದರಲ್ಲಿ ಎಲ್ಲ ಐತಿ. ಯಾಕಂದ್ರೆ ಎಷ್ಟೋ ವರ್ಷದ ನಂತರ ನಾವು ದೋಸ್ತರಿ ಭೇಟಿಯಾಗೇವಿ. ಯಾಕಂದ್ರೆ ಎಲ್ಲರೂ ಸಿಗ್ತಾರೆ, ಕೆಲವಷ್ಟು ಮಂದಿ ಸಿಗ್ತಾರೆ, ಕೆಲವಷ್ಟು ಮಂದಿ ಸಿಗಲ್ಲ, ಎಲ್ಲರೂ ಸಿಗ್ತಾರೆ, ಒಂಥರ ಒಳ್ಳೆ ಖುಷಿ. ಸೊ ಈ ಸ್ಕೂಲಲ್ಲಿ ನಿಮ್ಗೆ ದೊಡ್ಡ ಮೆಮೊರೇಬಲ್ ಅಂದ್ರೆ ಏನೋ ಒಂದು ನೆನಪಿಗೆ ಉಳಿದೈತೆ ಅಂದ್ರೆ ಏನು? ನಾನು ಬಟ್ಟು ಮುರ್ಕೊಂಡೆ ಈ ಸ್ಕೂಲ್ನಾಗ. ಯಾವ ಕಾರಣಕ್ಕಾಗಿ ನಮ್ಮ ಹೋಗಾರ್ ಸರ್ ಒಂಟು ಗಾಲಿ ಕುಣ್ಸಾಕತ್ತಿದ್ರು ನಮ್ಮನ್ನ, ಹಿಂಗಾಗಿ ಅದು ಎರ್ಕಲ್ ಬಿಡ ನಮ್ದು ಬಟ್ಟು ಸಿಕ್ಕೊಂಡೆ ಬಟ್ಟು ಮುರಿದಿತ್ತು ಅಷ್ಟೇ. ಗುಡ್ ಮೆಮೊರೇಬಲ್. ಹಾಯ್ ಹಾಯ್ ಅರ್ಗಂಜಿ ಮುರ್ಷಾಂತ ಬಾಲಿ ಜಲಿ ನಮ್ಮ ಮಂಜುನಾಥ್ ಜಲ್ಲಿ ಅವರು, ಹಿರಣ್ಣ ಬಳಿಗೆರವರು, ಅರ್ಗಂಜಿ ಅವರೇ ದುಡ್ಡು ಹಾಕಿದ್ರು. ಸೊ ನಾವು ಅನ್ಕೊಂಡಿದ್ವಿ ಇನ್ ಮುಂದೆ ಇದು ಫಂಕ್ಷನ್ ಆಗುತ್ತೋ ಇಲ್ಲ ಅಂತ ಒಂದು ಇದು ಇತ್ತು. ಸೊ ಇವಾಗ ನೆಕ್ಸ್ಟ್ ನಾವು ಎಲ್ಲ ಒಬ್ರು ಇನ್ಸ್ಟಿಟ್ಯೂಟ್ ತಗೊಂಡ್ ಮಾಡಿದ್ದಕ್ಕೆ ಇದೆಲ್ಲ ಜನ ನಾವು ಫ್ರೆಂಡ್ಸ್ ಜನ ವಾಪಸ್ ಯಾರು ಹೆಂಗಿದ್ದಾರೆ ಏನಂತ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಇರಲಿಲ್ಲ. ಇವಾಗ ನಾವು ಅದನ್ನ ಸೇರಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇವಾಗ ಯಾರು ಹೆಂಗೆ ಏನು ಅಂತ ಎಲ್ಲ ನಾವು ಒಬ್ರಿಗೊಬ್ರು ವಿಚಾರ ಮಾಡ್ಕೊಳ್ಳೋದ್ರಿಂದ ಸೊ ಈ ತರ ಇವ್ರ ಪ್ರೊಫೆಷನಲ್ ಏನು ಅವ್ರದ್ದು ವರ್ಕ್ ಏನ್ ನಡೀತಾ ಇದೆ. ಈಗ ಎಷ್ಟು ವರ್ಷದಿಂದ ಇಲ್ಲ ಸ್ಕೂಲ್ನಾಗ? ಇದು ಕ್ಲಾಸ್ ಎಷ್ಟು ವರ್ಷದಿಂದ ಇಲ್ಲ? ನಾವು ಪ್ರೈಮರಿಯಿಂದ ಹೈಸ್ಕೂಲ್ ಇಲ್ಲೇ ಶಿವಪಲ್ಲೇ ಮುಗಿಸಿದ್ವಿ ಎಲ್ಲರೂ ಎಜುಕೇಶನ್ ಎಲ್ಲ. ಸೊ ಸುಮಾರು ನಾವು ಪ್ರೈಮರಿ ಮತ್ತು ಹೈಸ್ಕೂಲ್ ಫ್ರೆಂಡ್ಸ್ ಸೇರಿ ಸುಮಾರು ಪ್ರೈಮರಿ ಜನ ಇದೀವಿ. ಪ್ರೈಮರಿ ಅಂದ್ರೆ ಎಷ್ಟು ಕ್ಲಾಸಿಂದ? 1 to 7th ವರೆಗೂ ನಾವು ಇಲ್ಲೇ ಇದೀವಿ. ಹೌದು. ಮತ್ತೆ ಹೈಸ್ಕೂಲ್ ಎಲ್ಲ ಆಗೈತಿ? ಹೈಸ್ಕೂಲ್ ಇಲ್ಲೇ ಪಂಡಿತನಗರ ಹೈಸ್ಕೂಲ್ 8ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ ಇಲ್ಲೇ ಕಲ್ತಿದ್ವಿ ಎಲ್ಲ. ಸುಮಾರು 15 ವರ್ಷಗಳ ನಂತರ ನಾವೆಲ್ಲ ಕೂಡ್ತಾ ಇದೀವಿ. ತುಂಬಾ ಖುಷಿ ವಿಚಾರ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಕ್ಕೆ ಎಲ್ಲರಿಗೂ ಖುಷಿ ಆಗುತ್ತೆ. ಸೊ ಅಗೇನ್ ಇನ್ ಲೈಫ್ ಟೈಮ್ ಒನ್ಸ್ ಟೈಮ್ ಅಪಾರ್ಚುನಿಟಿ ಇದೆ. ಸೊ ಎಲ್ಲರೂ ಕೂಡಿದ್ದಕ್ಕೆ ಬಹಳ ಖುಷಿ ಆಗೈತೆ. ಫ್ರೆಂಡ್ಸ್ ಬಗ್ಗೆ ಏನಾದ್ರು ಫನ್ನಿ ಮೂಮೆಂಟ್ ಹೇಳೋದಿದ್ರೆ ಏನಾರ ಐತೆ? ಫನ್ನಿ ಮೂಮೆಂಟ್ ಅಂದ್ರೆ ಉಗಾರ್ ಸೌರಮ್ಮೆ ಜಾಡ್ರ ಕೇಳ್ತಾರ ಸ್ವಾತಂತ್ರ್ಯ ಹೋರಾಡಿದವ್ರು ಯಾರು ಅಂತೇಳಿ. ಅವಾಗ ಅವರು ಜಾಡ್ರ ವಿಪಕ್ಷ ಅವ್ರು ಎದ್ದು ನಿಲ್ತಾರ ಏನಂತೇಳಿ ವೀರವನಿತೆ ಒಬ್ಬ ಅಂತ ಹೇಳ್ತಾರ. ಅವಾಗ ಒಂದು ಏನ ಪ್ರಾಬ್ಲಮ್ ಆಗತ್ತಂದ್ರೆ ಉಗಾರ್ ಸರ್ ವೆರಿ ಗುಡ್ ಅಂತಂದವ್ರು ಸಡನ್ ಆಗಿ ಭಾಗ್ಯಶ್ರೀ ಕರ್ಕಿವ್ರು ಎದ್ದು ಸರ್ ವೀರವನಿತೆ ಒಬ್ಬವರು ಫ್ರೀಡಮ್ ಫೈಟರ್ ಅಲ್ರಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಂತಾರ. ಅವಾಗ ಸಡನ್ ಆಗಿ ಉಗಾರ್ ಸರ್ ಸಿಟ್ಟಿಗೆ ಅದು ನಿಮ್ಮ ಹೋರಾಡ್ರಿ ನೋಡಂತ ಅಂದ್ಬಿಡ್ತಾರ. ಈ 16 ವರ್ಷಗಳ ನಂತರ ಈ ಸ್ನೇಹ ಸಮ್ಮಿಲನಕ್ಕೆ ಎಲ್ಲರೂ ಸೇರಿದ್ದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು? ನಮ್ಮ ಅಭಿಪ್ರಾಯ ತೋರಿಸುವುದೇನೆಂದರೆ ನಾವು ಎಲ್ಲ ಗುರು ಒಂದು ಕ್ವಶನ್ ಏನಂದ್ರೆ 16 ವರ್ಷದ ಮೇಲೆ ಈ ಸ್ನೇಹ ಸಮ್ಮೇಳನ ಸ್ಟಾರ್ಟ್ ಮಾಡಿ, ಸೊ ನಿನಗೆ ಯಾವ ಥರ ಫೀಲ್ ಆಗತ್ತೈತಿ? ಅದೇನಾದ್ರು ಒಂದು ವಾಕ್ಯದಲ್ಲಿ ಏನು ಹೇಳೋಕ್ಕಾಗತ್ತಾ? ಇದು ಒಂದು ವಾಕ್ಯದೊಳಗೆ ಹೇಳುವಂಥ ಏನು ಇದು ಇಲ್ಲ. ನಾವೆಲ್ಲ ಏನಿದ್ರು ಒಣ್ಣೆದ್ರಿಂದ ಹಿಡ್ಕೊಂಡು ಇಲ್ಲಿ ಮಠ ಏನು ಮಾಡಿ ಏನು ಇದು ಮಾಡಿದ್ವಲ್ಲ, ಒಂದು ಸಣ್ಣ ಇದು ಗೋಲ್ಡನ್ ಲೈಫ್ನಾಗ ಏನೇನು ಮಾಡಿದ್ವಲ್ಲ ಎಲ್ಲ ಮರುಕಳಿಸಿ ಎಲ್ಲರೂ ಕೂಡಿ ಒಂದು ಒಳ್ಳೆ ಒಂದು ಹುಮ್ಮಸ್ಸು ಇದಾಗ್ತಾ ಇದೆ. ಎಲ್ಲರೂ ಕೂಡಿದ್ವಿ, ಎಲ್ಲರೂ ಒಂದು ಇದು. ಥ್ಯಾಂಕ್ ಯು. ಇನ್ನೊಂದು ಕ್ವಶನ್, ಸ್ಮಾಲ್ ಕ್ವಶನ್. ಇಷ್ಟು ಜನ 8 ಜನದಿಂದ 10 ಜನ ಗುರುಗಳ ಕಡೆಯಿಂದ ನಾವು ಕಲ್ತಿದ್ದೀವಿ, ನಾವು ಆತ ನೀವು ಆತ. ಯಾವುದೋ ಒಂದು ಆರ್ಮಿ ಲೈಫಲ್ಲಿ ನೀ ಎಂಜಾಯ್ ಮಾಡಾಕ್ತಿದ್ವಿ. ಸೊ ಎಷ್ಟು ಜನ ನಮ್ಮ ಫ್ರೆಂಡ್ಸ್ ಆಗಬೇಕಲ್ಲಿ ನೀವು ಒಬ್ಬನೇ ಇದ್ದೀವಿ. ಸೊ ಯಾರ ಇನ್ಸ್ಪಿರೇಷನ್ ಮೇಲೆ ನೀನು ಈ ಜಾಬ್ ಕಲ್ತೀನಿ ಅಂತ ಒಂದು ಫೀಲ್ ಏನಾದರೂ ನಿಂಗೆ ಅನಿಸಿದೆನಾ?
ಗುರುಗಳಿಗೆ ಅವರು ಇವರು ಅಂತ ಹೇಳಕ್ ಬರೋದಿಲ್ಲ. ಎಲ್ಲರೂ ಒಂದೇ. ಎಲ್ಲರೂ ನಮ್ಮನ್ನ ಒಂದು ಕಲ್ಲು ಇದ್ದವ್ರನ್ನ ದೊಡ್ಡದು ಮೂರ್ತಿ ಮಾಡಿ ಎಲ್ಲರೂ ನಮಗೆ ಒಂದು ಒಳ್ಳೆ ದಾರಿಗೆ ಹಚ್ಚಿ ಇದು ಮಾಡ್ಲಿಕ್ಕೆ ಒಂದು ಹೆಲ್ಪ್ ಮಾಡಿದ್ದಾರೆ. ಅವ್ರ ಋಣ ಯಾವಾಗಲೂ ತೀರ್ಸಕ್ ಆಗೋದಿಲ್ಲ. ಅವ್ರಿಗೆ ಯಾವಾಗಲೂ ತುಂಬಾ ಇದಾಗಿದೆ. ಇರ್ತೀರಿ ನೀವು? ನಾವು ಇರೋದು ಮುಂಬೈಯಲ್ಲಿ ಮುಂಬೈದಿಂದ ಇಲ್ಲಿ ಬಂದಿದ್ದೀರಾ? ಹೌದು, ಮೆಕ್ಯಾನಿಕಲ್ ವರ್ಕ್ ಮಾಡ್ತೀವಿ. ಈಗ ಇಷ್ಟು ವರ್ಷದ ಮೇಲೆ ಬಂದು ನೀವು ಮೀಟ್ ಮಾಡಕತ್ತಿರಲ್ಲ ಎಲ್ಲ ಸ್ನೇಹಿತರನ್ನ, ನಿಮ್ಗೆ ಹೆಂಗ ಅನ್ಸತೈತಿ? ನಮಗೊಂದು ಏನು ಖುಷಿ ಅಂದ್ರೆ ಭಾಳ ಖುಷಿ ಆಯ್ತು. ಮತ್ತೊಂದು ಉತ್ಸಾಹ, ಏನೋ ಒಂದು ಸಂತೋಷ ಸಿಕ್ತು ಇಲ್ಲಿ ಬಂದಿದ್ದಕ್ಕೋಸ್ಕರ. ಯಾಕಂದ್ರೆ ನಮ್ಗೆ ಯಾವತ್ತೂ ನಮ್ಗೆ ಖುಷಿ ಸಿಗ್ಲಾರ್ದು ಮತ್ತೆ ಹಳೆ ಫ್ರೆಂಡ್ಸ್ ಸಿಗ್ತಾ ಇದಾರಲ್ಲ ಅಂತಂದು ಒಂದು ಖುಷಿ ಆಯ್ತು. ಅದಕ್ಕೋಸ್ಕರ ನಾವು ಒಂದು ಕಾಲ್ಗೋಸ್ಕರ ನಾವು ಮಾಡಿದ್ರು, ಇಮಿಡಿಯೇಟ್ಲಿ ಬಂದು ಈ ಪ್ರೋಗ್ರಾಮ್ನ ಮಾಡಲೇಬೇಕಂತ ನಿಂತು ಮಾಡ್ತಾ ಇದ್ದೀವಿ. ತುಂಬಾ ಸಂತೋಷ. ಫನ್ನಿ ಆಗಿರುವಂತದ್ದು ಯಾವ ಮೂಮೆಂಟ್? ಫನ್ನಿ ಅವ್ರ ಮೂಮೆಂಟ್ ಅಂದ್ರೆ ಎಲ್ಲರೂ ಸೇರಿ ಆಟ ಆಡೋ ವಾಲಿಬಾಲ್ ಅಥವಾ ಕಬಡ್ಡಿ ಇದೆಲ್ಲ ಆಟ ಆಡ್ತಿದ್ವಿ. ಆಮೇಲೆ ಮಿಮಿಕ್ರಿ ಅಂತಂದು ಮಾಡ್ತಿದ್ವಿ. ಅದು ಕೂಡ ಬಹಳ ಸಂತೋಷವಾಗಿರೋದು ಅವಾಗಿನ ಇದಕ್ಕೆ. ವಿರೂಪಾಕ್ಷ ಕವಳಿಯವರು ಅವಾಗ ಅಂತಿದ್ರೆ ಕಿರ್ರ ಆಡ್ತಿದ್ವಿ ಅಂತಂದ, ಅದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಅದ್ರ ಬಗ್ಗೆ ಇವಾಗ್ಲೂ ಕೂಡ ಅದೇ ನೆನಪಾಗ್ತಾ ಇದೆ ನಮ್ಗೆ. ಅವ್ರು ಕೂಡ ಇವಾಗ್ಲೂ ಕೂಡ ಒಂದು ಆ ಮಿಮಿಕ್ರಿ ಮಾಡ್ಬೇಕು ಅನ್ನೋ ಒಂದು ಉತ್ಸಾಹ ಇದೆ. ಬಟ್ ಅವರು ಇವಾಗ ಮಾಡ್ತೇನೆ ಅಂದಿದ್ದಾರೆ. ಅವ್ರು ಕೂಡ ನಾವು ಕಲಿಸಿ ಕೂಡ್ಕೊಂಡು ಮಾಡ್ಬೇಕನ್ನೋ ಒಂದು ಉತ್ಸಾಹ ಇದೆ. ಇವಾಗ ಏನಾರು ಕಿರ್ರ ಆಡ್ಬೇಕಂತ ಅರೇಂಜ್ ಮಾಡಿದ್ರೆ ಆಡಕ್ಕೆ ರೆಡಿ ಇದ್ರಿ? ಮಾಡ್ಲಿಕ್ಕೆ ನಮ್ಗೆ ಇಷ್ಟ ಇದೆ. ಅವರು ಹ್ಞೂ ಅಂದಿದ್ದಾರೆ. ಈಗ ಎಲ್ಲರೂ ಸೇರಿ ಮಾಡೋಣ ಒಂದ್ಸಾರಿ. ಹೈಸ್ಕೂಲಿಂದ ನಿಮ್ಗೆ ಎಲ್ಲಾರು ಫ್ರೆಂಡ್ಸ್ ಅದ್ರ ಅಥವಾ ನೀವು ಇಲ್ಲಿ ಪ್ರೈಮರಿ ಸ್ಕೂಲಿಂದ ಎಲ್ಲಾರು ಫ್ರೆಂಡ್ಸ್ ಅದ್ರ? ಪ್ರೈಮರಿ ಸ್ಕೂಲ್ ಅಂತ ಇದೆ. ಕ್ಲಾಸ್ ರೂಮ್ ಒಳಗ ನೀವು ಫಸ್ಟ್ ಬೆಂಚ್ ಇದ್ರೆ ಲಾಸ್ಟ್ ಬೆಂಚ್ ಇದ್ರೆ? ಲಾಸ್ಟ್ ಬೆಂಚ್. ಈಗ ಲಾಸ್ಟ್ ಬೆಂಚ್ ಅಂದ್ರೆ ಅಷ್ಟಾಗಿ ಇಷ್ಟ ನಿಮ್ಗೆ? ಅದ ಹಂಗೆ ಹೆಂಗೆ ಹಂಗೆ ಇರುತ್ತಾರೆ. ಇದು ಏನ್ ಸೀಕ್ರೆಟ್? ಸೀಕ್ರೆಟ್ ಏನೂ ಇಲ್ಲ. ಅದೇನು ಅಂದ್ರೆ ಲಾಸ್ಟ್ ಬೆಂಚ್ ಕೂತ್ಕೊಂಡ್ರೆ ಒಂದ್ ಅರ್ಧ ತಾಸು ಊಟ ಮಾಡ್ದ ನಿದ್ದೆ ಮಾಡಕಂತ. ಹೌದು, ನಾವು ಅವಾಗೆಲ್ಲ ನೋಡ್ತಿದ್ವಿ ಲಾಸ್ಟ್ ಬೆಂಚ್ ಕೂತ್ಕೊಂಡು ನಿದ್ದೆ ಮಾಡುವ ಹೊತ್ನ್ಯಾಗ ಪ್ರಕಾಶ್ ತವರ್ಮನಿ ಅಂತದನ ಕಪಾಳಕ್ಕೆ ಹೊಡ್ತಿದ್ರಂತಲ್ಲ, ಹೌದನ? ನೀವೆಷ್ಟೆಲ್ಲ ಹೊಡ್ಕೊಂಡ್ರಿ? ಹೌದ್ರಿ, ನಾವು ಹೊಡ್ಸ್ಕೊಂಡಿದೀವಿ. ಎಷ್ಟೆಲ್ಲ ಹೊಡ್ಕೊಂಡ್ರಿ? ಒಂದು 10 ಸಲ ಹೊಡ್ಸ್ಕೊಂಡಿದೀವಿ ಅಷ್ಟೇ. ಗುರುವಂದನ ಕಾರ್ಯಕ್ರಮ ರೀಸನ್ ಇಟ್ಕೊಂಡು ನಾವೆಲ್ಲರೂ ಸ್ನೇಹಿತರು ಈ ಫಂಕ್ಷನ್ ಸೇರ್ಕೊಂಡಿವೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸಿಕೆ ಐತಿ? ಈ ಇಷ್ಟು 16 ವರ್ಷದ ನಂತರ ಇಷ್ಟು ಒಂದು ಸ್ನೇಹ ಸಮ್ಮೇಳನ ಆಗ್ಯಾವ ಅಂದ್ರೆ ಯಾವುದೋ ಫ್ರೆಂಡ್ಸ್ ಎಲ್ಲಿ ಒಂದು ಕಾಲ್ ಮಾಡಿದ್ರು ಯಾರು ಸಿಗಲ್ಲ ಈ ಕ್ಷಣದಾಗ ಅಥವಾ ಈ ಪೊಸಿಷನ್ ಒಳಗೆ. ಇಷ್ಟು ಜನ ನಾವು ಸೇರಿದ್ದೀವಿ ಅಂದ್ರೆ ಅದೊಂದು ನಮ್ಮೆಲ್ಲರ ಒಂದು ಸ್ನೇಹಕ್ಕೆ ಕೊಡುವಂಥ ನಮ್ಮ ಸ್ನೇಹದ ಬೆಲೆ. ಸೊ 16 ವರ್ಷದ ಮೇಲೆ ಸೇರಿದ ಮೇಲೆ ನನಗೆ ಈ ಸಂತೋಷ ಯಾವ ಥರ ವ್ಯಕ್ತಪಡಿಸ್ಬೇಕಂತ ಅರ್ಥ ಆಗಂತಿಲ್ಲ. ಆದರೂ ನಮ್ಮ ಈ ಕಡೆ ನೋಡ್ಬೋದು ನೀವು, ನಮ್ಮ ಫ್ರೆಂಡ್ಸ್ನೆಲ್ಲ ನೀವು ಅದೀರಿ, ನೀನು ಇದ್ದೀ, ಎಷ್ಟೋ ವರ್ಷದಿಂದ ಸೇರಿದ್ದೀವಿ. ಈ ಫೀಲ್ನ ಎಲ್ಲ ಗುರುಗಳ ಜೊತೆ ನಾವು ಹಂಚ್ಕೊಳ್ಳೋದ್ರೊಳಗೆ ನಾವು ಅದು ಒಂಥರ ಹೆಮ್ಮೆ ವಿಚಾರ. ಸ್ನೇಹಿತರು ಯಾರ್ಯಾರು ಏನೇನು ಎಷ್ಟೆಷ್ಟು ಶ್ರಮ ವಹಿಸ್ಯಾರ ನೋಡ, ಅವ್ರಿಗೆ ನೀವೇನು ತಿಳಿಸ್ತೀರಿ ನಿಮ್ಮ ಮುಖಾಂತರ? ಕೆಲವೊಂದು ಸ್ನೇಹಿತರಿಗೆ ನಾವು ಸ್ಟಾರ್ಟಿಂಗ್ ಬಂದ್ವಿ, ಆಮೇಲೆ ನನಗೆ ಬರೋಕ್ಕಾಗಲಿಲ್ಲ. ಸೊ ಅದು ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ನನಗೂ ಇಂಟ್ರೆಸ್ಟ್ ಇತ್ತು. ಕೆಲಸದ ಅವಧಿಯೇ ಆಮೇಲೆ ಈ ರಜೆಗಳು ಸಿಗಲಿಲ್ಲ. ಆದ್ದರಿಂದ ನಮ್ಮ ಸ್ನೇಹಿತರುಗಳು ಏನು ಮುಂದುವರೆದ ಕಾರ್ಯಕ್ರಮನ ನಿರೂಪಿಸ್ಕೊಟ್ಟಿದ್ದಾರೆ, ಆಮೇಲೆ ನಡೆಸ್ಕೊಟ್ಟಿದ್ದಾರೆ. ಅವ್ರ ವಿಚಾರಕ್ಕಾಗಿ ಅವರೆಲ್ಲರಿಗೂ ಶ್ರಮಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ಈ ಕಾರ್ಯಕ್ರಮನ ಎಲ್ಲರೂ ಬಂದಿರಿ, ಎಲ್ಲರನ್ನ ಶುಭಾಶಯ ಹಾಗೂ ನನ್ನ ಸ್ನೇಹಕ್ಕೆ ಜೈ.